ब्रह्मा तस्मै श्री गुरवे नमः। ज्ञानप्रदाय गुरवे नमः। ह्रीश्वरनन्दितश्रुतितत्त्वाय गुरवे नमः। गमगधीभावरसलसिताय गुरवे नमः। मम विधिं रागनरहरिं तं सद्गुरुं नमः। ब्रह्मा गुरुर्विष्णु गुरुर्देवो महेश्वरा गुरु साक्षात् परब्रह्म तस्मै श्री गुरवे नमः। माऊली गुरु स्पर्श दूर करी दुःखाची सावली। गुरु भेटीसाठी झाली जीवाची काहिली। भक्त तुझा गुरुदेवा पुरता अटला। भेटला विठ्ठल माझा भेटला विठ्ठल। भेटला विठ्ठल माझा भेटला विठ्ठल। गुरु एक तुझी माझा विधाता अचल। गुरु विना सुने सारे विश्व हे सकल। भेटला विठ्ठल माझा भेटला विठ्ठल। भेटला विठ्ठल माझा भेटला विठ्ठल। संगतीन ओलांडला अवघड घाट। संगतीन ओलांडला अवघड घाट। चुकलो जिथं मी तिथं दाविली तू वाट। तुझ्यामुळं उमगलो मीच मला थेट। सुख दुःख एकामेका वाटला वाटाला। भेटला विठ्ठल माझा भेटला विठ्ठल। भेटला विठ्ठल माझा भेटला विठ्ठल। गुरु एक तुझी माझा विधाता अचल। गुरु विना सुने सारे विश्व हे सकल। भेटला विठ्ठल माझा भेटला
सोबतीनं तुझ्या आलं जगण्याचं भान, सोबतीनं तुझ्या आलं जगण्याचं भान, अचूक पडलं माझ्या आयुष्याचं दान, तेजोमय रूप तुझं जवा मी पाहिलं, मिळाली उभारी बळ हत्तीचा लाभाला, भेटला विठ्ठल माझा, भेटला विठ्ठल, भेटला विठ्ठल माझा, भेटला विठ्ठल. गुरु एक तुझी माझा विधाता अचल, गुरु विना सुने सारे विश्व हे सकल, भेटला विठ्ठल माझा, भेटला विठ्ठल, भेटला विठ्ठल माझा, भेटला विठ्ठल. तुझ्यामुळं माय बापा उघडलं डोळं, विरुनिया गेलं भाव मनातलं भोळं, रूप तुझं डोळ्यामंदी साठलं साठलं, पुन्हा पुन्हा भेटीसाठी मन आतुरलं. ನಾನು ಅಲ್ಲಿ ಮತ್ತು ನಾನು ಡಿಪ್ಲೊಮಾ ಕಂಪ್ಲೀಟ್ ಮಾಡಿ ಈಗ ಸೌತ್ ಆಫ್ರಿಕಾದಲ್ಲಿ ಮ್ಯಾನೇಜರ್ ಅಂತ ಕೆಲಸ ಮಾಡ್ತಿದ್ದೇನೆ. ಓಕೆ, ನನ್ನ ಹೆಸರು ದೇವೇಗೌಡ ಪಾಟೀಲ್ ಅಂತ. ಅಡಿಯಿಂದ ನಾನು ಇಂಜಿನಿಯರಿಂಗ್ ಮಾಡಿ ಎಂ.ಟೆಕ್ ಮಾಡಿ ಸುಮಾರು 8 ವರ್ಷ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಕೆಲಸ ಮಾಡಿ ಈಗ ಸ್ವಂತ ಬಿಸ್ನೆಸ್ ಇದೆ ಪಾರ್ಟ್ನರ್ಶಿಪ್ ಅಲ್ಲಿ ಗೋಕುಲ್ ಸಿರ್ಗಾಂವ್ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸ್ವಂತ ಆಫೀಸ್ ಇದೆ. ನಮಸ್ಕರಿಸುತ್ತಾ, ನನ್ನ ಹೆಸರು ಸಂಜಯ್ ಕೋತ್ ಅಂತೇಳಿ. ನಾನು ಒಬ್ಬ ವೃತ್ತಿತ ಶಿಕ್ಷಕ. ಯಾವ ರೀತಿಯಲ್ಲಿ ನಮ್ಮ ಶಿಕ್ಷಕರು ಗುರುಗಳು ಯಾವ ರೀತಿ ಹೇಳಿದರು, 2008ರಲ್ಲಿ ನಾನು ಪದವಿಯನ್ನು ಮುಗಿಸಿಕೊಂಡು 2008ರಿಂದ 2023ವರೆಗೆ ಸುಮಾರು 15 ವರ್ಷಗಳ ಕಾಲ ನಾನು ಶಿಕ್ಷಕ ವೃತ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. 6 ವರ್ಷಗಳ ಕಾಲ ಸಹ ಶಿಕ್ಷಕರಾಗಿ, ತದನಂತರ 9 ವರ್ಷಗಳ ಕಾಲ ಪ್ರಧಾನ ಗುರುಗಳಾಗಿ ಇವತ್ತಿಗೆ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಾನು ಈ ದಿನ ಒಂದು ಪ್ರಧಾನ ಗುರುಗಳ ಕಾರ್ಯಕ್ಕೆ ಬಂದಂಥ ಒದಗಿರುವ ಪರಿಶ್ರಮಕ್ಕೆ ನಮ್ಮೆಲ್ಲ ಗುರುಗಳ ಕಾಣಿಕೆ ಅಂತ ತಿಳ್ಕೊಂಡ ನಾನು ಕಿರುಪರಿಚಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ನಾನು ರಮೇಶ್ ಪಾಟೀಲ್ ಆಡಿಯಿಂದ. ನಾನು ಈಗ ಡಿ.ಎಡ್ ಮುಗಿಸಿ B.Ed ಅನ್ನು ಮುಗಿಸಿ ಪ್ರೈವೇಟ್ ಕೋಚಿಂಗ್ ಸೆಂಟರನ್ನು ನಡೆಸ್ತಾ ಇದ್ದೀನಿ. ಈಗ ನವೋದಯ ಸೈನಿಕ್ ಸ್ಕೂಲ್ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ರೆಸಿಡೆನ್ಷಿಯಲ್ ಕೋಚಿಂಗ್ ಕ್ಲಾಸ್ ನಡೆಸ್ಕೊಂಡು ಈಗ ಸದ್ಯದಲ್ಲಿ ನಿಪಾಣಿಯಲ್ಲಿದೆ. ಧನ್ಯವಾದಗಳು. ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಮಾಡಿ ಸುಮಾರು 11 ವರ್ಷ ನನ್ನ ಹೆಸರು ಅರ್ಚನಾ ಮಹಾದೇವ್ ಗೆಸ್ತೆ. ನಾನು ಬಿ ಇಂಜಿನಿಯರಿಂಗ್ ಮುಗಿಸಿ ಸುಮಾರು 11 ವರ್ಷಗಳ ಕಾಲ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಪ್ರೆಸೆಂಟ್ ಆಗಿ ಸಿನೆಕ್ಲಾನ್ ಕಂಪನಿಯಲ್ಲಿ ಆ್ಯಸ್ ಅ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಕೆಲಸ ಮಾಡುತ್ತಿದ್ದೇನೆ. ಧನ್ಯವಾದ. ಮದುವೆ ನಾನು 10th ಮುಗಿಸಿದ್ದೇನೆ. ಈಗ ಮೆಡಿಕಲ್ ನಡೆಸುತ್ತಿದ್ದೇನೆ. ನಾನು ಸೆಕೆಂಡ್ ಇಯರ್ ಮುಗಿಸಿದ್ದೇನೆ, ಹೌಸ್ ವೈಫ್ ಆಗಿದ್ದೇನೆ. ನಾನು 10th ಮುಗಿಸಿ ಈಗ ಹೌಸ್ ವೈಫ್ ಆಗಿದ್ದೇನೆ. ಸೆಕೆಂಡ್ ಇಯರ್ ಆಗಿದೆ, ನಾನು ಹೌಸ್ ವೈಫ್ ಇದ್ದೇನೆ. ನಾನು ಸೆಕೆಂಡ್ ಇಯರ್ ಮುಗಿಸಿ ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಓಮ್ ಗಣೇಶ್ ಸ್ಟಡಿ ಸೆಂಟರ್ ಗಡಿಯಿಂದ ಬ್ರಾಂಚ್ ನಾವು
ನಾನು ಆಕಾಶ್ ಶಂಕರ್ ಜಾವಡೆ, ನಾನು ಸಿವಿಲ್ ಕನ್ಸ್ಟ್ರಕ್ಷನ್ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ. ಹಲೋ, ನನ್ನ ಹೆಸರು ಶಿವಾಜಿಯವರು ಮಾತಾಡಿ. ನಾನು ಸಾವಿರ ಕವಿ ಸರದಾರ ಹೇಳ್ತಾ ಇದ್ದೇನೆ. ನಮ್ಮ ನಿಮ್ಮೆಲ್ಲರ ಸಮ್ಮೇಳನದಲ್ಲಿ ನನ್ನ ಪರಿಚಯ ಯಾಕೆ, ನನ್ನ ಪರಿಚಯ ಯಾಕೆ, ನನ್ನ ಪರಿಚಯ ಯಾಕೆ? ಆದರೂ ಸಂದರ್ಭ ಕೂಡಿ ಬಂದಾಗ ಪರಿಚಯ ಮಾಡುವ ಅವಶ್ಯಕತೆ ಇದೆ. ನನ್ನ ಹೆಸರು ಪ್ರಮೋದ್ ಪಟೇಲ್ ಆಗಿ ನಾನು ಸರ್ಕಾರಿ ಪ್ರೌಢಶಾಲೆ ಮಧ್ಯವರೆಯಲ್ಲಿ ಕನ್ನಡ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೆಸರು ಡಾಕ್ಟರ್ ಸನತ್ ಕುಮಾರ್ ಮಹಾವೀರ್ ಜೋಂದಾಳೆ. 12 ವರ್ಷಗಳಿಂದ ನಾನು ಡೆಂಟಿಸ್ಟ್ ಆಗಿದ್ದೇನೆ. ನಾನು ಡೆಂಟಲ್ ಪದವಿಯನ್ನು ಪಡೆದಿರೋದು ಬಾಪೂಜಿ ಡೆಂಟಲ್ ಕಾಲೇಜಿಂದ, ದಾವಣಗೆರೆಯಿಂದ. 12 ವರ್ಷ ಆಯಿತು ನಿಪ್ಪಾಣಿಯಲ್ಲಿ ನಾನೊಂದು ಕ್ಲಿನಿಕ್ ಇಟ್ಕೊಂಡಿದ್ದೀನಿ, ಸ್ವಂತ ಕ್ಲಿನಿಕ್. 12 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ಕುಟುಂಬ ಸೇವೆ